ನಮ್ಮ ಹೆಣ್ಮಕ್ಳಲ್ಲಿ ನಾನು 5ನೇ ಮಗಳು. ಒಟ್ಟು ನಾವು 6 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು. ಹೆಣ್ಮಕ್ಳಲ್ಲಿ ನಾನು 5ನೇವಳು. ಒಟ್ಟು ತಗೊಂಡ್ರೆ ನಾನು 7ನೇವಳು. ನಾನು 2 ಅಣ್ಣಂದ್ರು, ಒಬ್ಬ ತಮ್ಮ ಇದ್ದಾನೆ ನನಗೆ. ಆವಾಗ ಮನೆ ತುಂಬ ಜನ, ನಮ್ಮಲ್ಲಿ ಚಿತ್ರದುರ್ಗದ ಮನೆ, ಅಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಅಲ್ಲಿ ಮನೆ ತುಂಬ ಜನ ಇದ್ದರು, ಹಾರ ತುರಾಯಿಗಳು ಬೇಕಾದಷ್ಟು, ಹೊರಗೆ ಒಳಗೆ ಜನಗಳು. ನನಗೆ ನಮ್ಮ ತಂದೆ ಗೊತ್ತೇ ಇಲ್ಲ. ದೊಡ್ಡ ಕುಟುಂಬ ನಮ್ಗೆ ಅನ್ನಿಸ್ತಿರ್ಲಿಲ್ಲ, ಅವ್ರು ನಮ್ಗೆ ಫೀಲ್ ಆಗ್ತಿರ್ಲಿಲ್ಲ ನಮ್ಮ ತಂದೆ ಮನೇಲಿ ಇರಲ್ಲ ಅಂತ. ಯಾಕೆಂದರೆ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಬೇಕಾಷ್ಟು ಜನ ಇದ್ವಿ ಮನೇಲಿ. ನಮ್ಮ ಅಕ್ಕನ ಮಕ್ಕಳು, ನಾವು, ಮತ್ತು ಇನ್ನೊಬ್ಬರು, ಹೀಗೆ ಯಾರಾದರೂ ಅಲ್ಲಿ ಇದ್ದೇ ಇರ್ತಿದ್ವಲ್ಲ ಜೊತೆಲಿ. ತುಂಬ ಜನ ಇರೋದ್ರಿಂದ ನಮಗೆ ಫೀಲ್ ಆಗಲಿಲ್ಲ. ನಮ್ಮ ಪಾಡಿಗೆ ನಾವು ಬೆಳ್ಕೊಂಡ್ವಿ. BSc ನಾನು ಪಾಸ್ ಆಗ್ತಿದ್ದಂಗೆ ನಮ್ಮ ತಂದೆ ಚೀಫ್ ಮಿನಿಸ್ಟ್ರಾಗಿ ಬೆಂಗಳೂರಿಗೆ ಅಲ್ಲಿ ಮನೆ ಇತ್ತು, ಮನೆ ಮಾಡಿದ್ರು, ಮಿನಿಸ್ಟ್ರ್ ಮನೆ. ದಿವಂಗತ ಎಸ್ ನಿಜಲಿಂಗಪ್ಪನವರ ಸಾಧನೆ ಕತೆ. ಮೇಡಮ್, ಮೊದಲಿಗೆ ನಿಮ್ಮ ಪರಿಚಯ, ನಿಮ್ಮ ಪೂರ್ತಿ ಹೆಸರು? ನಾನು ಪ್ರತಿಭಾದೇವಿ ಮುದ್ದಪ್ಪ ಅಂತ. ನಾನು ನಮ್ಮ ತಂದೆಗೆ 7ನೇ ಮಗಳು. 7ನೇ ಮಗಳು. ನಿಮ್ಮ ಹಿಂದೆ ಹುಟ್ಟಿದವರು? ನಮ್ಮ ಹೆಣ್ಮಕ್ಳಲ್ಲಿ ನಾನು 5ನೇ ಮಗಳು. ಒಟ್ಟು ನಾವು 6 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು. ಹೆಣ್ಮಕ್ಳಲ್ಲಿ ನಾನು 5ನೇವಳು. ಒಟ್ಟು ತಗೊಂಡ್ರೆ ನಾನು 7ನೇವಳು. ನಾನು 2 ಅಣ್ಣಂದ್ರು, ಒಬ್ಬ ತಮ್ಮ ಇದ್ದಾನೆ ನನಗೆ, ಒಬ್ಬ ತಂಗಿ ಇದ್ದಾಳೆ, ಅವಳು ಟೊರೆಂಟೋದಲ್ಲಿದ್ದಾಳೆ. ಇನ್ನು ಬರ್ತಿರಲ್ಲ ಮನೆ ನನಗೆ 3 ಜನ ಅಕ್ಕಂದ್ರು ಲಾಸ್ ಆಯಿತು. ಒಂದು ವರ್ಷ ಮೊನ್ನೆ, ಈ ವರ್ಷ ಹಿಂದಿನ ವರ್ಷದಲ್ಲಿ 3 ಜನ ಹೋಗ್ಬಿಟ್ರು ನಮ್ಮ ಅಕ್ಕಂದ್ರು. ಒಬ್ಬಣ್ಣ ನಮ್ಮ ಮುಂಚೆನೇ ಹೋಗಿದ್ರು. ಈಗ ಒಬ್ಬಣ್ಣ, ಒಬ್ಬ ತಮ್ಮ, ಆಮೇಲೆ ನಾವು 3 ಜನ ಸಿಸ್ಟರ್ಸ್, 5 ಜನ ಇದ್ದೀವಿ ಈಗ ಪ್ರೆಸೆಂಟ್. ಓಕೆ ಮ್ಯಾಮ್, ನೀವು ಹುಟ್ಟಿದ್ದು ಇಯರ್, ಡೇಟ್ ಆಫ್ ಬರ್ತ್ ಏನು ಅಂತ ತಿಳ್ಕೊಳ್ಬೋದಾ? 1942 ಅಕ್ಟೋಬರ್ 20. ನನ್ನ ಬರ್ಡೇ ಆಯಿತು ನಿನ್ನೆ. 21st ಅಲ್ವಾ? 80 ಇಯರ್ಸ್ ನನಗೆ ಕಂಪ್ಲೀಟ್ ಆಯಿತು. 80 ಇಯರ್ಸ್ ಕಂಪ್ಲೀಟ್ ಆಯಿತು. ಹಾಗಿದ್ರೆ ನೀವೊಂದು 80 ಇಯರ್ಸ್ ನಿಮ್ಗೆ ಏನು ಫ್ಯಾಮಿಲಿ ಅನ್ನೋದು ಗೊತ್ತಾಗೋದ್ರೊಳಗಾಗಿ, ನಿಮ್ಗೆ ಸ್ವಲ್ಪ ಜ್ಞಾಪಕ ಶಕ್ತಿ ಉಳಿಯೋದ್ರೊಳಗಾಗಿ ನಿಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟ ಅದನ್ನೇ ಹೇಳ್ತೀನಿ. ಏನಂದರೆ ನಮ್ಮ ತಂದೆಗೆ ನಂದು ಇಂಟ್ರೊಡಕ್ಷನ್ ನಮ್ಮ ತಂದೆಗೆ ಅಂತ ಕೊಟ್ಟರೆ, ಅವಾಗ ನನಗೆ ಜ್ಞಾಪಕ ಇದ್ದಂಗೆ ನಂಗೊಂದು 4-5 ವರ್ಷ ಇರ್ಬೋದು. ಯಾಕೆಂದರೆ ನನಗೆ ಜಾಸ್ತಿ ಜ್ಞಾಪಕ ಇಲ್ಲ. ಆವಾಗ ಮನೆ ತುಂಬ ಜನ, ನಮ್ಮಲ್ಲಿ ಚಿತ್ರದುರ್ಗದ ಮನೆ, ಅಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಅಲ್ಲಿ ಮನೆ ತುಂಬ ಜನ ಇದ್ದರು, ಹಾರ ತುರಾಯಿಗಳು ಬೇಕಾದಷ್ಟು, ಹೊರಗೆ ಒಳಗೆ ಜನಗಳು. ನನಗೆ ನಮ್ಮ ತಂದೆ ಗೊತ್ತೇ ಇಲ್ಲ. ಅವ್ರನ್ನ ನಾನು ನೋಡಿದ್ದು ಏನೂ ಜ್ಞಾಪಕ ಇಲ್ಲ. ನಮ್ಮ ಅಕ್ಕ ನನಗಿನ್ನ ಸ್ವಲ್ಪ ದೊಡ್ಡವರು. ಅವ್ರು ಹೇಳ್ತಿದ್ರು, ನಮ್ಮ ಅಪ್ಪಾಜಿನ ನೋಡೋಣ ಅಂದರೆ ಕಾಣಿಸೋದೇ ಇಲ್ಲ, ತುಂಬ ಜನಗಳು ಅಂತ ಹೇಳಿದ್ರು. ಅದು ಜ್ಞಾಪಕ ಇದೆ ನನಗೆ. ಆಮೇಲೆ ನಾನೊಂದು ಹೌದು ಕಾಣೋದೇ ಇಲ್ಲ ಅಂತ. ನಾನು ಕಂಡಿದ್ರು ನನಗೆ ಗುರ್ತಿಡಿತಿದ್ನೋ ಇಲ್ಲೋ ಗೊತ್ತಿಲ್ಲ. ಹೀಗೆ ಆವಾಗಲೂ ಸ್ವಲ್ಪ ತುಂಬ ಹತ್ರ, ತುಂಬ ದೂರ ಥರ. ಆಮೇಲೆ ಬೆಳೆದು ಬಂದಿದ್ದು ದೇವ್ರ ದಿಂಡ್ರ ಥರನೇ ನಮ್ಮ ಸಂಬಂಧ ಇತ್ತು. ತುಂಬ ಹತ್ರ, ತುಂಬ ದೂರ ಆ ಥರ. ಅಂದರೆ ಅವರು ಮನೇಲಿ ಇರ್ತಿರ್ಲಿಲ್ಲ ಜಾಸ್ತಿ. ಯಾವಾಗ್ಲೂ ಸ್ವಾತಂತ್ರ್ಯ ಹೋರಾಟಗಾರರಾದಾಗ ಅಲ್ಲಿ ಓಡಾಡೋರು. ಆಮೇಲೆ ಏಕೀಕರಣ ಅಂತ ಬಂತಲ್ಲ 1947 ಆದಮೇಲೆ, ಆವಾಗಲೂ ಅವ್ರ ಮನೇಲಿ ಜಾಸ್ತಿ ಇರ್ತಿರ್ಲಿಲ್ಲ. ಹಾಗೆ ಅದಾದಮೇಲೆ ನಿಮ್ಮ ಮತ್ತು ನಿಮ್ಮ ತಂದೆಯ ಒಡನಾಟ ಬೆಳೀತಾ ಸಣ್ಣ ಮಕ್ಕಳಲ್ಲಿ ಹೇಗೆ ಒಂದು ಪ್ರೀತಿ, ಒಂದು ವಾತ್ಸಲ್ಯ ಅದು ಕಂಡಿಲ್ಲ ನಾವು. ಪ್ರೀತಿ ವಾತ್ಸಲ್ಯ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಜೊತೆಗೆ ಬೆಳೀಲಿಲ್ಲ ನಾವು. ಒಂದು ಸರ್ತಿ ಇದನ್ನು ನಾನು ಹೇಳ್ತಾ ಇರ್ತೀನಿ, ಅವರು ಜ್ಞಾಪಿಸ್ಕೊತಾರೆ. ಒಂದು ಸರ್ತಿ ಯುಗಾದಿ ಹಬ್ಬ, ಆವಾಗ ನಮ್ಮ ತಂದೆ ಊರಿಗೆ ಹೊರಟಿದ್ರು. ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೆ ಒಂದು ಜಟ್ಕಾ ಗಾಡಿ ಬಂದು ನಿಲ್ಲೋದು ಮುಂದೆ. ಅವರು ಸ್ಟೇಷನ್ಗೆ ಜಟ್ಕಾ ಗಾಡಿನಲ್ಲೇ ಹೋಗೋರು. ನಾವೆಲ್ಲ ಮುಂದ್ಗಡೆ ಆಟ ಆಡ್ತಿದ್ವಿ ಗೇಟ್ ಹತ್ರ. ಅವಾಗ ಇವರು ಗಾಡಿ ಹತ್ತು ಕೂತ್ಕೊಂಡ್ರು. ನಾನಂದೆ, ಅಪ್ಪಾಜಿಗೆ ಬುದ್ಧಿನೇ ಇಲ್ಲ, ಹಬ್ಬದ ದಿವಸ ಊರಿಗೆ ಹೋಗ್ತಾರೆ ಅಂತ ಹೇಳಿದೆ. ಆಮೇಲೆ ಅವ್ರಿಗೆ ಹೋಗಿದೆ ಇದು ಮನಸ್ಸಿಗೆ. ನನಗೆ ತುಂಬ ವಯಸ್ಸಾದ ಮೇಲೆ, ನನಗೆ ಮಕ್ಕಳಾಗಿದ್ದರು 2. ಆಮೇಲೆ ಕುಮಾರಕೃಪಾದಲ್ಲಿ ಇರ್ತಿದ್ರು ಅವರು ಬೆಂಗಳೂರಲ್ಲಿ. ಅಲ್ಲಿ ಗೆಸ್ಟ್ ಹೌಸಲ್ಲಿ ಇದ್ದಾಗ ಒಬ್ರು ಯಾರೋ ಗೆಸ್ಟ್ ಬಂದಿದ್ದಾಗ ಹೇಳಿದ್ರು, ಇವಳು ಹಂಗಂದ್ಲು, ಅಪ್ಪ ಇವ್ರಿಗೆ ಬುದ್ಧಿನೇ ಇಲ್ಲ ಅಂತ ಜ್ಞಾಪಿಸ್ಕೊಂಡ್ರು. ಅದನ್ನು ನನಗೆ ಮರ್ತೋಗಿತ್ತು. ತುಂಬ ಆಶ್ಚರ್ಯ ಆಗೋಯ್ತು ಅವ್ರು ಹೇಳಿದ್ದು ನೋಡಿ. ಅಂದರೆ ಅವರು ಮಕ್ಕಳ ಬಗ್ಗೆ ಗಮನಿಸ್ತಿದ್ರು, ಆದರೆ ಒಡನಾಟ ಇರಲಿಲ್ಲ. ಸೊ ತಂದೆಯ ಹೋರಾಟದ ಜೀವನನ ನೀವು ಹಾಗಾದ್ರೆ ನೋಡ್ಕೊಂಡು ಬಂದಿದ್ದೀರಾ? ಬಾಲ್ಯಾವಸ್ಥೆಯಲ್ಲಿ
ಹೋರಾಟದ ಜೀವನ ಅಂದರೆ ನಮಗೇನು ಗೊತ್ತು, ಆಬ್ಸೆನ್ಸ್ ಆಫ್ ಫಾದರ್ ಅಷ್ಟೇ. ಹೋಗೋರು, ಹೊರಗಡೆ ಹೋಗೋರು, ಅದೆಲ್ಲ ತುಂಬ ಓಡಾಟ ಇತ್ತು, ಹಾಗೆಲ್ಲ ಇತ್ತು. ನಾವು ದೊಡ್ಡ ಕುಟುಂಬ, ನಮ್ಗೆ ಅನ್ನಿಸ್ತಿರ್ಲಿಲ್ಲ, ಅವ್ರು ನಮ್ಗೆ ಫೀಲ್ ಆಗ್ತಿರ್ಲಿಲ್ಲ ನಮ್ಮ ತಂದೆ ಮನೇಲಿ ಇರಲ್ಲ ಅಂತ. ಯಾಕೆಂದರೆ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಬೇಕಾಷ್ಟು ಜನ ಇದ್ವಿ ಮನೇಲಿ. ನಮ್ಮ ಅಕ್ಕನ ಮಕ್ಕಳು, ನಾವು, ಮತ್ತು ಇನ್ನೊಬ್ಬರು, ಹೀಗೆ ಯಾರಾದರೂ ಅಲ್ಲಿ ಇದ್ದೇ ಇರ್ತಿದ್ವಲ್ಲ ಜೊತೆಲಿ. ತುಂಬ ಜನ ಇರೋದ್ರಿಂದ ನಮಗೆ ಫೀಲ್ ಆಗಲಿಲ್ಲ, ನಮ್ಮ ಪಾಟಿಗೆ ನಾವು ಬೆಳ್ಕೊಂಡ್ವಿ. ಮೇಡಮ್, ನಿಮ್ಮ ಜೊತೆ ಅಂದರೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗೂ ಬಂತು ನಿಮ್ಮ ತಂದೆ ಮನೆಯಲ್ಲಿ? ನಮ್ಮ ತಂದೆ ಮನೆಯಲ್ಲಿ ನಾನು MSc ಓದಿದೆ. ಚಿತ್ರದುರ್ಗದಲ್ಲಿ BSc ಇತ್ತು. ಆಮೇಲೆ BSc ನಾನು ಪಾಸ್ ಆಗ್ತಿದ್ದಂಗೆ ನಮ್ಮ ತಂದೆ ಚೀಫ್ ಮಿನಿಸ್ಟ್ರಾಗಿ ಬೆಂಗಳೂರಿಗೆ, ಅಲ್ಲಿ ಮನೆ ಇತ್ತು, ಮನೆ ಮಾಡಿದ್ರು, ಮಿನಿಸ್ಟ್ರ್ ಮನೆ. ಅಲ್ಲಿ ನಾನು 2 ವರ್ಷ ಸೆಂಟ್ರಲ್ ಕಾಲೇಜ್ನಲ್ಲಿ MSc ಮಾಡಿದೆ. ಹಾಗೆ ಪರಿಸ್ಥಿತಿ ಹೊಂದ್ಕೊಂಡು ಬಂದಿದ್ದರಿಂದ ಮಾಡಿದೆ. ಸೊ ಆಗ MSc ಮಾಡಬೇಕು ಅಂತಂದ್ರೆ ನಿಮ್ಗೆ ಆಲ್ರೆಡಿ ಪ್ರೌಢಾವಸ್ಥೆ, ತುಂಬಾ ಚೆನ್ನಾಗಿ ಮೆಚುರಿಟಿ ಲೆವೆಲ್ ಇರುತ್ತೆ. ಸೊ ಅದ್ರ ಜೊತೆಗೇನೆ ನಿಮ್ ತಂದೆನೇ ಚೀಫ್ ಮಿನಿಸ್ಟರ್. ಆಗ ನಿಮ್ಮ ಸಹಪಾಠಿಗಳು ಏನ್ ಮಾತಾಡ್ತಾ ಇದ್ರು, ನಿಮ್ಗೊಂದು ಕೊಡ್ತಿದ್ದಂತಹ ಗೌರವ? ಅದೆಲ್ಲ ಇತ್ತು, ಪ್ರೀತಿ ಗೌರವ ಎಲ್ಲ ಇತ್ತು. ಅಷ್ಟೇ ಓದ್ಕೊಂಡು ಆರ್ಡಿನರಿಯಾಗಿ ಓದ್ಕೊಂಡು ಹೋದ್ವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ರು ಕಾರ್ಪೊರೇಟರ್ ಮಕ್ಕಳಾದ್ರೂ ಕೂಡ ಅವರಪ್ಪ BBMP ಕಾರ್ಪೊರೇಟರ್. ಇಲ್ಲ, ಆವಾಗಿನ ವಾತಾವರಣ ಹಂಗಿರಲೇ ಇಲ್ಲ. ಹಾಗೆ ಚೀಫ್ ಮಿನಿಸ್ಟರ್ ಮಗಳು ಅಂತ ಅಷ್ಟೇ ಗೊತ್ತಿತ್ತು. ಬೇರೆ ಥರ ಫ್ರೆಂಡ್ಶಿಪ್ ಹೆಂಗಿತ್ತು ಹಾಗೆ ಇತ್ತು, ಹಾಗೆಲ್ಲ ಇರಲಿಲ್ಲ. ನಾವು ಭಾಳ ಸಿಂಪಲ್ ಆಗಿ ಇದ್ವಿ. ಸೊ ಮೇಡಮ್, ನಿಮ್ಮ ತಂದೆ CM ಆದ ನಂತರ ಅವರ CM ಕಾರ್ಯವೈಖರಿ ಹೇಗಿತ್ತು? ಅಂದ್ರೆ ನಿಮ್ಗೆ ಹೇಳಿದ್ದು, ಕೇಳಿದ್ದು, ಅಥವಾ ನಿಮ್ಮ ಅನುಭವಕ್ಕೆ ಬಂದಿದ್ದು ಯಾವೆಲ್ಲ ಘಟನೆಗಳನ್ನ? ಇಲ್ಲ, ನಮಗೆ ಅವರು ಸಹವಾಸ ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರು ತಿಂಡಿ ತಿನ್ನುವಾಗ, ಊಟ ಮಾಡುವಾಗ ಅಷ್ಟೇ. ಆಮೇಲೆ ಜನ ಬರೋರು ಹೋಗೋರು ಅವ್ರು ನಮಗೆ ಕಾಣಿಸ್ತಿರ್ಲಿಲ್ಲ. ಆಮೇಲೆ ಅವರು ನಮ್ಮ ಹತ್ರ ಏನು ಮಾತಾಡ್ತಿರ್ಲಿಲ್ಲ, ಯಾರ ವಿಷಯನೂ ಮಾತಾಡ್ತಿರ್ಲಿಲ್ಲ, ಏನೂ ಮಾತಾಡ್ತಿರ್ಲಿಲ್ಲ. ನಮ್ಮ ತಾಯಿ ಗೊತ್ತಿದ್ದಿರ್ಬೋದು, ಅವರು ಯಾರಿಗೂ ಏನೂ ಹೇಳ್ತಿರ್ಲಿಲ್ಲ. ಅಂದರೆ ತುಂಬ ಕೆಲಸ 8 ಗಂಟೆಗೆ ಇದ್ದರೆ 10 ಗಂಟೆವರೆಗೂ ಆಫೀಸ್ ಕೆಲಸ, ಅದು ಇದು ತುಂಬ ಕೆಲಸ ಇರೋದು ಅವ್ರಿಗೆ, ಫಂಕ್ಷನ್ನು ಅದು ಇದು. ಆದರೆ ಅವಾಗ ಇಷ್ಟು ಜನ ಇರಲಿಲ್ಲ, ತುಂಬ ಜನ ಇಷ್ಟು ಜನನೇ ಇರಲಿಲ್ಲ. ಬರೋರು ಹೋಗೋರು. ಇವಾಗ ಕಂಪೇರ್ ಮಾಡಿದ್ರೆ, ಇವಾಗ ಒಬ್ಬರು ಯಾರ್ದಾರು ಸ್ವಲ್ಪ ಏನಾದರೂ ಕೆಲಸಕ್ಕೆ ಹೋಗಬೇಕು, ನಮ್ದು ಏನಾದ್ರು ಕೆಲಸ ಆಗಬೇಕು ಅಂತ ಯಾರ್ದಾರು ಮನೆಗೆ ಹೋದರೆ MLAನೇ ತೊಗೊಳ್ಳಿ, ಅಥವಾ ಅದಕ್ಕಿಂತ ಚಿಕ್ಕವರೇ ತೊಗೊಳ್ಳಿ, ಹೀಗೆ ರೂಮ್ ತುಂಬ ತುಂಬ್ಕೊಂಡ್ಬಿಟ್ಟಿರ್ತಾರೆ ಜನ. ಅವರು ನೋಡೋಕ್ಕೆ ಒಂದು ಮಧ್ಯರಾತ್ರಿವರೆಗೂ ಆಗುತ್ತೇನೋ ಅನ್ನೋ ಹಾಗೆ ಜನ ತುಂಬ್ಕೊಂಡಿರ್ತಾರೆ. ಆವಾಗಿರಲಿಲ್ಲ, ಜನಗಳು ಕಡಿಮೆ ಇದ್ದರು. ಆಮೇಲೆ ಇವ್ರು ಪ್ರಾಬಲಿ ಅಷ್ಟು ಸಣ್ಣ ವಿಷಯಕ್ಕೆ ಬರ್ತಿರ್ಲಿಲ್ಲ ಕೆಲಸ ಕೇಳೋಕ್ಕೆ. ಅವರು ಇದು ಟ್ರಾನ್ಸ್ಫರ್ ಕೆಲಸಕ್ಕೆ ಯಾರೂ ಬರ್ತಿರ್ಲಿಲ್ಲ ಕೇಳೋಕ್ಕೆ. ಟ್ರಾನ್ಸ್ಫರ್ ಮಾಡಿರಿ ಅಂತ ಇವಾಗೆಲ್ಲ ಬರ್ತಾರಲ್ಲ, ಏನೇನೋ ಮಾಡಿರಿ ಅಂತ ಬರ್ತಾರಲ್ಲ, ಪ್ರಮೋಷನ್ ಬರ್ತಿರ್ಲಿಲ್ಲ, ಅವಾಗ ಇರಲಿಲ್ಲ, ಯಾರೂ ಬರ್ತಿರ್ಲಿಲ್ಲ. ಅವ್ರು ಮಾಡ್ತಿದ್ದಿದ್ದು ಅವ್ರ ಕೆಲಸ, ಅವ್ರಿಗೆ ಇದ್ರದ್ದು ಚೀಫ್ ಮಿನಿಸ್ಟರ್ಶಿಪ್ ಕೆಲಸ, ಪಾಲಿಸಿ ಕೆಲಸ, ಅವ್ರು ಏನೇನೋ ಅಭಿವೃದ್ಧಿ ಆಗೋದು, ನೀರಾವರಿ ಆಗೋದು, ಅದೆಲ್ಲ ಹೇಳೋದು ಕೇಳಿದ್ದೀನಿ ಅವ್ರು ಫೋನಲ್ಲಿ ಮಾತಾಡೋದು. ಆ ನೀರಾವರಿ, ಈ ನೀರಾವರಿ ಅಂತ ಮಾತಾಡೋರು ಅಷ್ಟೇ. ಮೇಡಮ್, ಅದಾದ ನಂತರ ನೀವು ಮರಳಿ ಚಿತ್ರದುರ್ಗಕ್ಕೆ ಶಿಫ್ಟ್ ಆಗ್ತೀರಾ? ಅವರ CM ಅವಧಿ ಮುಗಿದಿತ್ತು. 1 ವರ್ಷ CM ಆದರು. ಆಮೇಲೆ ಅವರು ರಾಜೀನಾಮೆ ಕೊಟ್ಬಿಟ್ರು. ಯಾವುದೋ ಒಂದು ಸಣ್ಣ ಪಾಲಿಸಿ ವಿಷಯಕ್ಕೆ ರಾಜೀನಾಮೆ ಕೊಟ್ಟರು. ಆವಾಗ ನಾವು 2-3 ವರ್ಷ ಚಿತ್ರದುರ್ಗದಲ್ಲೇ ಇದ್ವಿ. ಒಂದೇ ವರ್ಷ ಚೀಫ್ ಮಿನಿಸ್ಟರ್ಶಿಪ್ಗೆ ಬೆಂಗಳೂರಿಗೆ ಬಂದ್ವಿ. ಆವಾಗ ನಾವು ಮಲಬ್ರಿ ಅಂತ ಮನೆ, ಇವಾಗೆಲ್ಲ ಆಫೀಸ್ ಆಗಿದೆ ಅದು, ಅಲ್ಲಿ 1 ವರ್ಷ ಇದ್ವಿ. ಆಮೇಲೆ ನಾನು ಚಿತ್ರದುರ್ಗದಲ್ಲೇ ಮಾಡಿದೆ, BSc ಅಲ್ಲೇ ಮಾಡಿದ್ದು. ಆಮೇಲೆ 3-4 ವರ್ಷ ಆದಮೇಲೆ ಮತ್ತೆ ಬಂದರು ಅವರು, ಚೀಫ್ ಮಿನಿಸ್ಟರ್ಶಿಪ್ಪಾಗಿ ಆಯ್ಕೆ ಮಾಡ್ಕೊಂಡು ಬಂದರು. ಆಮೇಲೆ ನಾನು MSc ಮಾಡಿದೆ ಅಲ್ಲಿ. ಆವಾಗ ನಾವು ಕುಮಾರಕೃಪಾ ಅಂತ ಒಂದು ಗೆಸ್ಟ್ ಹೌಸ್ ಇದೆ, ಇವಾಗ ನಾವಿದ್ವಿ. ಆ ಮನೇಲಿ 2 ವರ್ಷ ಇದ್ವಿ. ಮತ್ತೆ CM ಆಗ್ತಾರೆ, ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ CM ಆಗ್ತಾರೆ. ಅವಾಗ ನಮ್ಮ ತಾಯಿಗೆ ಭಾಳ ಬೇಜಾರಾಗಿರುತ್ತೆ. ಅವ್ರು ಆರಾಮಾಗಿರ್ತಿದ್ರು, ಅವ್ರಿಗೆ ಅಧಿಕಾರ ಇರಲಿ ಇಲ್ಲದೆ ಇರಲಿ ಆರಾಮಾಗಿರೋರು. ಅವ್ರು ಯಾವುದನ್ನು ತೋರಿಸ್ಕೊತಿರ್ಲಿಲ್ಲ. ಮನಸ್ಸಿನಲ್ಲಿ ಹೇಗಿತ್ತೋ ನಮಗೆ ಗೊತ್ತಾಗಲ್ಲ, ಬಟ್ ನಗ್ತಾ ಇರೋರು, ಬೇಕಾದಷ್ಟು ಜನ ಬರೋರು. ಅಧಿಕಾರ ಇರಲಿ ಇಲ್ಲದೆ ಇರಲಿ ಅವ್ರನ್ನ ನೋಡೋಕೆ ಜನ ಬರೋರು. ಚಿತ್ರದುರ್ಗದಲ್ಲಿನೂ ಭಾಳ ಬರೋರು, ಬರ್ತಾಯಿದ್ರು, ಅವ್ರ ಜೊತೆ ಮಾತಾಡ್ತಾಯಿದ್ರು ಅಷ್ಟೇ ಹೊರತು ಅವ್ರಿಗೆ ಯಾರ ಬಗ್ಗೆನೂ ಅಸಮಾಧಾನ ಅಥವಾ ಗೌರವ ಅವ್ರು ಎಕ್ಸ್ಪೆಕ್ಟ್ ಮಾಡಿ ತೋರಿಸ್ಕೊಂಡಿದ್ದೇ ಇಲ್ಲ. ಅವ್ರು ಯಾರ ಬಗ್ಗೆನೂ ಹಾಗೆಲ್ಲ ಇದಾಗಿ ಮಾತಾಡ್ತಾ ಇರಲಿಲ್ಲ, ಅಸಮಾಧಾನವಾಗಿ. ಎಜುಕೇಶನ್ ಮುಗಿದ ತಕ್ಷಣ ನಿಮ್ಮ ಮದುವೆ ಯಾರೊಟ್ಟಿಗೆ ಆಯ್ತು, ಎಲ್ಲಿ, ಹೇಗೆ, ಮತ್ತೆ ನಂತರ ನೀವು ಎಲ್ಲಿಗೆ ಶಿಫ್ಟ್ ಆದ್ರಿ? ಅದರ ನಂತರ ನಾನು ಎಜುಕೇಷನ್ ಆದ ತಕ್ಷಣ SB ಮುದ್ದಪ್ಪ ಅಂತ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ಡ್ ಆದರು. ಅವರು 6 ವರ್ಷ ಆಯಿತು ಅವ್ರು ತೀರ್ಕೊಂಡು. ಅವ್ರ ಜೊತೆಗೆ ನನ್ನ ಮದುವೆ ಆಯಿತು. ಅವರು ಬೆಂಗಳೂರಿನವರು. ಅವರು IAS ಆಫೀಸರು ಇದ್ದರು.
ಅವರು ಕೊನೆಗೆ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ಡ್ ಆದರು. ಅವ್ರ ಜೊತೆಗೆ ಮದುವೆ ಆಯಿತು. ಆಮೇಲೆ ನನಗೆ ಇಬ್ಬರು ಮಕ್ಕಳು. 1964 ಮದುವೆ ಆಯಿತು. 1968 ಅಷ್ಟೊತ್ತಿಗೆ ಇಬ್ಬರು ಮಕ್ಕಳು, ಸುಮನಂದ್ ಸಂಜಯ್ ಅಂತ ಒಂದು ಮಗಳು ಒಬ್ಬ ಮಗ ಹುಟ್ಟಿದ್ರು. ಆಮೇಲೆ ನಾವು ಅದಾದಮೇಲೆ 1969-70ನಲ್ಲಿ ಲಂಡನ್ಗೆ ಹೋದ್ವಿ. ಅಲ್ಲಿ ಒಂದು ಹುದ್ದೆ ಇತ್ತು ನಮ್ಮ ಮೈಸೂರದು, ಏನಂದರೆ ಟ್ರೇಡ್ ಏಜೆಂಟ್ ದಿ ಗೌರ್ಮೆಂಟ್ ಆಫ್ ಮೈಸೂರು ಇನ್ ಲಂಡನ್ ಅಂತ ಇತ್ತು. ಆ ಹುದ್ದೆಗೆ ಇವರು ಅಲ್ಲಿ ಹೋಗ್ತಾಯಿದ್ರು, IAS ಆಫೀಸರ್ಸ್ಗೆ ಅಲ್ಲಿ ಹಾಕ್ತಾಯಿದ್ರು ಆ ಸ್ಥಳಕ್ಕೆ. ಅಲ್ಲಿ ಒಂದು 5.5 ವರ್ಷ ಇದ್ವಿ. ತಂದೆ ಚೀಫ್ ಮಿನಿಸ್ಟರ್ಶಿಪ್ ಆದಮೇಲೆ ಇಂದಿರಾ ಗಾಂಧಿಯವರ ಒತ್ತಾಯದಿಂದ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದರು. ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದ ಸಮಯ ಅದು, ಭಾಳ ಟರ್ಬುಲೆಂಟ್ ಇದು ಇಯರ್. ಆವಾಗ ಒಂದೊಂದು ಸರ್ತಿ ಬರೆಯೋರು ನೋ ನ್ಯೂಸ್ ಈಸ್ ಗುಡ್ ನ್ಯೂಸ್ ಅಂತ ಕಾಗದ ಬರೆಯೋರು ನಮ್ಮ ತಂದೆ, ತುಂಬ ಕಾಗದ ಬರೆಯೋರು. ಅದೇ ನೋ ನ್ಯೂಸ್ ಈಸ್ ಗುಡ್ ನ್ಯೂಸ್ ಅಂತ ಫಸ್ಟ್ ಸೆಂಟೆನ್ಸ್ ನಂಗೆ ಜ್ಞಾಪಕ ಇದೆ. ತುಂಬ ಕಾಗದ ಬರೆಯೋರು. ಎಲ್ಲ ನಮ್ಮನ್ನೆಲ್ಲ ಹೇಗಿದ್ದೀರಾ, ನಮಗೆ ಕಳವಳ ಆಗ್ತಾಯಿದೆ, ನೀವು ಹೇಗೆ ಫೇರ್ ಮಾಡ್ತಾಯಿದ್ದೀರಾ ಅಲ್ಲೆಲ್ಲ ನಾವೇ ಮಾಡ್ಕೋಬೇಕಲ್ಲ. ಅದಕ್ಕೆ ಅವ್ರಿಗೆ ಗೊತ್ತು ನನಗೆ ಅಡುಗೆನೂ ಬರ್ತಿರ್ಲಿಲ್ಲ, ಸರಿಯಾಗಿ ಮಾಡ್ತಿರ್ಲಿಲ್ಲ, ಕೆಲಸನೂ ಮಾಡ್ತಿರ್ಲಿಲ್ಲ. ನನಗೇನು ಕೆಲಸ ಏನು ಮನೆ ಕೆಲಸ ಎಲ್ಲ ಹೌಸ್ ವೈಫ್ ಆಗೋಕ್ಕೆ ಸ್ವಲ್ಪ ನಾಲಾಯಕ್ಕೆ ಆಗಿದ್ದೆ ನಾನು. ಅಂಥ ಟೈಮ್ದಲ್ಲಿ ನಾನು ಹೋದ್ನಲ್ಲ, ಒಬ್ಬಳೇ ಇರಬೇಕಾಯ್ತಲ್ಲ, ತುಂಬ ಕಾಗದ ಬರೆಯೋರು, ಹೇಗಿದ್ದೀರಾ ಎಲ್ಲ ಅಂತ. ಪ್ರೀತಿ ತೋರಿಸುತ್ತೆ ಅದು ನಮಗೆ ಕಾಂಟ್ಯಾಕ್ಟ್ ಇಲ್ದಿದ್ರು ಅವ್ರಿಗೆ ಮಕ್ಕಳ ಮೇಲೆ ಏನು ಪ್ರೀತಿ. ಮೇಡಮ್, ತುಂಬಾ ಬಹಳ ದೊಡ್ಡ ತುಂಬಿದ ಕುಟುಂಬ. ಸೊ ಹೇಗೆ ನಿಭಾಯಿಸಿದ್ರಿ ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು? ಅದೇ ಇಂಪಾರ್ಟೆಂಟು. ಯಾಕೆ ಅಂದರೆ ನಮ್ಮಲ್ಲಿ ಯಾವ ಈರ್ಷೆ ಇರಲಿಲ್ಲ, ಮತ್ಸರ ಇರಲಿಲ್ಲ. ನಾವು ನಮ್ಮದು ಬೆಳೆದಿರೋ ಇದನ್ನೇ ಬೇರೆ. ನಾವು ಬೇರೆ ಥರನೇ ಬೆಳೆದಿರೋದು, ನಾವು ಬೇರೆ ಥರನೇ ಇರೋದು. ಸಾಮಾನ್ಯವಾಗಿ ಎಲ್ಲರಿಗೂ ಇರೋ ಅಸೂಯೆ, ಅಥವಾ ಇನ್ನು ಅಕ್ಕಂದು ದೊಡ್ಡ ಸ್ಥಾನದಲ್ಲಿದ್ದಾರೆ, ಅಥವಾ ತಂಗಿ ಹತ್ರ ದುಡ್ಡಿದೆ, ಅದು ಯಾವುದು ನಮಗಿಲ್ಲ. ನಾವು ಭಾಳ ಪ್ರೀತಿಯಿಂದ ಇದ್ವಿ. ಅಕ್ಕ ತಂಗಿ ಅಣ್ಣ ತಮ್ಮ ತುಂಬ ಪ್ರೀತಿ, ಈಗಲಿನವರೆಗೂ ನಡ್ಕೊಂಡು ಬಂದಿದೆ. ಅದು ಈರ್ಷೆ ಅದು ಇದು ಏನೂ ಇರಲಿಲ್ಲ. ನಾವು ಬೆಳೆದಿರೋ ರೀತಿನೇ ಹಾಗಿತ್ತು. ನಮಗೆ ದುಡ್ಡಿಂದು ಬೆಲೆನೇ ಗೊತ್ತಿರಲಿಲ್ಲ. ನಾವು ಏನು ತಗೊಳ್ತಾನೆ, ನಾವು ಚಿಕ್ಕ ಹುಡುಗರಿದ್ದಾಗ ಅದು ಬೇಕು ಇದು ಬೇಕು ಅಂತ ಕೇಳಿದವರೇ ಅಲ್ಲ. ನಮ್ಗೆ ಅನ್ನಿಸ್ತಿರ್ಲಿಲ್ಲ ಯಾವ್ದು ಬೇಕು ಯಾವ್ದು ಬೇಡ ಅಂತ. ನಾವು ಶಾಪಿಂಗೇ ಇಲ್ಲ ಅಲ್ಲಿ, ಶಾಪಿಂಗ್ ಅನ್ನೋ ಮಾತೇ ಇಲ್ಲ. ನಮಗೆ ಅವಾಗ ಗೊತ್ತೇ ಇರಲಿಲ್ಲ. ಹಾಗೆ ನಮಗೆ ಎಲ್ಲ ಒಂದೊಂದು ನನ್ನ ಕಾಲದಿಂದ ಒಂದೆರಡು ಡ್ರೆಸ್ ಇರ್ತಿತ್ತೇನೋ. ಏನಾದ್ರು ಫಂಕ್ಷನ್ ಆದರೆ ಅದೇ ಹಾಕ್ಕೊಂಡು ಹೋಗೋದು, ಮದುವೆಗೂ ಅದೇ ಹಾಕ್ಕೊಂಡು ಹೋಗೋದು. ಅಂದರೆ ಆ ಕಾಲನೇ ಹಾಗಿತ್ತು. ಇವಾಗ ನನಗೆ ಇವತ್ತು ಡ್ರೆಸ್ ಹಾಕ್ಕೊಂಡೋಗ್ಬಿಟ್ಟಿದ್ದೀನಪ್ಪ, ಇನ್ನೊಂದು ಬೇಕು, ಆ ಥರ ಇರಲಿಲ್ಲ. ಅವಾಗ ಕಾಲನೂ ಹಾಗೆ ಇತ್ತು. ಆಮೇಲೆ ಅಲ್ಲಿ ನಮಗೆ ಸ್ವಾತಂತ್ರ್ಯ ಇರಲಿಲ್ವಲ್ಲ, ಅವಾಗ ಒಂಥರ ಭಯದ ವಾತಾವರಣ ಇತ್ತೋ ಏನೋ ಗೊತ್ತಿಲ್ಲ. ಮಕ್ಕಳು ಮಾತಾಡ್ತಿರ್ಲಿಲ್ಲ. ಇವಾಗ ನನಗೆ ಬಾಯಿ ಬಿಟ್ಟು ಏನಂದ್ರೆ ಅದೇ ಮಾತಾಡ್ತಾರಲ್ಲ ಮಕ್ಕಳು, ಮನೆಯಲ್ಲಿ ಇದಾಟ ಅದಿರಲಿಲ್ಲ ನಮಗೆ. ನಾವು ತುಂಬ ಸಿಂಪಲ್ಲಾಗಿ ಬೆಳೆದ್ವಿ. ನಾವು ತುಂಬ ಇನ್ನೋಸೆಂಟಾಗಿ ಬೆಳೆದ್ವಿ. ನಿಮ್ಮ ಸಂಪೂರ್ಣ ನಿಮ್ಮೆಲ್ಲ ಅಕ್ಕ ತಂಗಿರ ಆರೈಕೆ ನಿಮ್ಮ ತಾಯಿ ಕೈಯಲ್ಲಿ? ಹೌದು, ನಮ್ಮ ತಾಯಿನೇ ನೋಡ್ಕೊಂಡಿದ್ದು. ನಮ್ಮ ತಾಯಿನೇ ಎಲ್ಲ ನಮ್ಮನ್ನು ನೋಡ್ಕೊಂಡಿದ್ದು. ಎಷ್ಟರ ಮಟ್ಟಿಗೆ ನೋಡ್ಕೊಂಡು ಅಂದರೆ, ಎಷ್ಟರ ಮಟ್ಟಿಗೆ ನಮ್ಮನ್ನು ಇಟ್ಟಿದ್ರು ಅಂದರೆ, ನಾವು ಏನಾದ್ರು ಸಿನಿಮಾಕ್ಕೆ ಹೋಗ್ಬೇಕಾದ್ರೆ ಕೇಳೋಕ್ಕೆ ಹೆದರ್ತಿದ್ವಿ ನಾವು ನಮ್ಮ ತಾಯಿನ. ಹಂಗಿತ್ತು ಅವಾಗ. ಅಷ್ಟು ಚೆನ್ನಾಗಿ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರು ಅವರು. ಆಗ್ತಾನೆ ಸಿನಿಮಾ ಅನ್ನೋದು ನಿಮಗೆ ಹೊಸದು ಅನ್ಸುತ್ತೆ, ಬಿಕಾಸ್ ಬ್ಲ್ಯಾಕ್ ಅಂಡ್ ವೈಟ್ ಚಿತ್ರಗಳು. 6 ತಿಂಗಳಿಗೊಂದು ಕನ್ನಡ ಪಿಕ್ಚರ್ ಬರೋದು. ನಾವು ಹೋಗ್ತಿದ್ವಿ ಅದಕ್ಕೆ. 6 ತಿಂಗಳಿಗೊಂದು ಕನ್ನಡ ಪಿಕ್ಚರು, ಅದಕ್ಕೆ ಹೋಗ್ತಾ ಇದ್ವಿ. ಕನ್ನಡ ಪಿಕ್ಚರ್ ಹೋಗ್ತಾ ಇದ್ವಿ, ಎಲ್ಲ ಹೋಗ್ತಾ ಇದ್ವಿ ನಾವು. ಸಾಮಾನ್ಯಕ್ಕೆ ಎಲ್ಲಾದ್ರೂ ನಿಮ್ಮ ತಂದೆಯವ್ರು ನಿಮ್ಮ ಜೊತೆ ಬಂದಿದ್ದುಂಟಾ? ಒಂದು ಸರಿ ಬಂದಿದ್ರು, ತುಂಬ ವರ್ಷಗಳಾದಮೇಲೆ. ಯಾವುದೋ ಒಂದು ಪಿಕ್ಚರು ಚಿತ್ರದುರ್ಗದಲ್ಲೇ. ಅವ್ರು ಪಿಕ್ಚರ್ಗೆ ಹೋಗ್ತಿದ್ರು, ಅವ್ರ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗ್ತಿದ್ರು ಅವರು. ಯಾವುದಾದ್ರೂ ಚೆನ್ನಾಗಿದೆ ಅಂದರೆ ಹೋಗೋರು. ನಮ್ಮ ಜೊತೆಗೆ, ನಮ್ಮ ತಾಯಿ ಜೊತೆಗೆ ಒಂದು ಸರ್ತಿ ಬಂದಿದ್ದರು ಚಿತ್ರದುರ್ಗದಲ್ಲಿ. ಇಲ್ಲ ತುಂಬ ದಿವಸ ಮರ್ತು ಹೋಗಿದೆ. ಬೆಂಗಳೂರಲ್ಲೂ ಒಂದು ಸಿನಿಮಾಕ್ಕೆ ಹೋಗಿದ್ವಿ. ಅವಾಗ ರಾಮಕೃಷ್ಣ ಹೆಗ್ಡೆ ಅವ್ರ ಜೊತೆಲಿ ಬಂದಿದ್ದರು, ಅವ್ರ ಜೊತೆಲಿ. ಅದಕ್ಕೆ ನಾವು ಹೋಗಿದ್ವಿ. ಕನ್ನಡ ಇಂಗ್ಲೀಷ್ ಹಿಂದೆ ನಂಗೆ ಭಾಷೆ ಯಾವುದೂ ಜ್ಞಾಪಕ ಇಲ್ಲ, ಹೋಗಿದ್ದು ಜ್ಞಾಪಕ ಇದೆ ಅಷ್ಟೇ. ನೀವು ಎಷ್ಟು ಭಾಷೆಯನ್ನು ಮಾತಾಡ್ಬಲ್ರಿ ಮೇಡಮ್? ಮಾತಾಡ್ತೀನೋ ಇಲ್ಲ ಗೊತ್ತಿಲ್ಲ. ನನಗೆ ಇಂಗ್ಲೀಷ್ ಬರುತ್ತೆ, ಕನ್ನಡ, ಹಿಂದಿ ಬರುತ್ತೆ, 3 ಭಾಷೆ. ನಿಮ್ಮ ತಂದೆಯವರು? ಅವರು ಎಲ್ಲ ಮಾತಾಡೋರು. ಅವ್ರು ಹೇಳೋರು, ಯಾವುದಾದ್ರು ಭಾಷೆ ತೊಗೊಳ್ಳಿ, ಒಂದು 200 ಶಬ್ದ ಗೊತ್ತಾಗ್ಬಿಟ್ರೆ ಆ ಭಾಷೆ ಮಾತಾಡ್ಬೋದು ಅಂತ. ಜಸ್ಟ್ 200 ವರ್ಡ್ಸ್ ಇನ್ ಎನಿ ಲ್ಯಾಂಗ್ವೇಜ್, ಆ ಭಾಷೆ ನಾವು ಮಾತಾಡ್ಬೋದು ಅಂತ ಹೇಳೋರು. ಮಾತಾಡ್ತಿದ್ರೇನೋ ಅವರು. ಕನ್ನಡ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋರು.